ಸುರಿಯುವ ಭಾರೀ ಮಳೆಯಲ್ಲೇ ನಮ್ಮ ಪ್ರಯಾಣ ಮುಂದುವರಿಯಿತು. ರಾಮೇಶ್ವರಮಿಂದ ಧನುಷ್ಕೋಡಿ ತನಕ ಮಳೆರಾಯನ ಆರ್ಭಟ ಜೋರಾಗಿತ್ತು. ಆದರೂ ನಮ್ಮ ಉತ್ಸಾಹ ಕರಗಲಿಲ್ಲ. ನಮ್ಮ ಪುಣ್ಯಕ್ಕೆ ಧನುಷ್ಕೋಟಿ ತಲುಪುವಷ್ಟರಲ್ಲೇ ಮಳೆರಾಯ ಕೊಂಚ ಬಿಡುವನ್ನು ನೀಡಿದ. ಮುಂದೇನಾಯಿತು ನೀವೇ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಧನುಷ್ಕೋಟಿ ಇದು ರಾಮಸೇತು ಇರುವ ಪುಣ್ಯ ಸ್ಥಳ. ಸೀತಾಮಾತೆಯನ್ನ ರಾವಣ ಅಪಹರಿಸಿಕೊಂಡು ಲಂಕೆಗೆ ಕರೆದುಕೊಂಡು ಹೋಗುತ್ತಾರೆ. ಜಟಾಯುವಿನ ಮೂಲಕ ರಾವಣ ಲಂಕೆಗೆ ಹೋದ ಬಗ್ಗೆ ಮಾಹಿತಿಯನ್ನ ತಿಳಿಯುತ್ತಾರೆ. ನಂತರ ಆಂಜನೇಯ ಮತ್ತು ತಂಡದವರು ಹುಡುಕುವ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತಾರೆ. ಕೊನೆಗೆ ಈ ಪುಣ್ಯ ಭೂಮಿಯಾದ ಧನುಷ್ಕೋಟಿಗೆ ಬಂದು ತಲುಪಿ ಲಕ್ಷಾಂತರ ವಾನರ ಸೇನೆಯು ಶ್ರಮವಹಿಸಿ ಸೇತುವೆಯನ್ನ ಕಟ್ಟುತ್ತಾರೆ.